ನನ್ನ 4 ಚುನಾವಣೆಗಳಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ಹೆಚ್ಚಿನ ಮತಗಳನ್ನು ಕೊಟ್ಟು ನನ್ನ ದೇಶೀಯನಾಗಿ ಮಾಡೋದಕ್ಕೆ ತಾವುಗಳು ಪ್ರಯತ್ನ ಪಡ್ತೀನಿ. ಹಾಗೆಯೇ ನಾನು ಕೂಡ ಎಲ್ಲ ಹಿರಿಯರು ನಮ್ಮ ನಟರಾಜ್ ಅವರು ಎಲ್ಲ ಹೋಗಿದ್ದಾರೆ ಕಾಣ್ತದೆ. ನಟರಾಜ್ ಅವರು, ಕುಪೇಂದ್ರ ಅವರು ಏನೆಲ್ಲ ಕೆಲವು ಕೆಲಸ ಹೇಳಿದ್ರು ಎಲ್ಲವನ್ನೂ ಮಾಡಿಕೊಡ್ತಾರೆ. ಮುಂದೆ ಕೂಡ ನನ್ನ ಜೀವನ ಪರ್ಯಂತ ಕೂಡ ನಾನು ಕುಬೇರ ಮಾಡ್ತಕ್ಕಂಥ ಎಲ್ಲ ಒಳ್ಳೆಯ ಕೆಲಸಗಳಿಗೆ ಅವರ ಗ್ರಾಮಕ್ಕೆ ವಿಶೇಷವಾಗಿ ನಮ್ಮ ಸಮುದಾಯದ ಪರವಾಗಿ ಏನೆಲ್ಲ ಕೆಲಸ ಕೇಳ್ತಾರೆ ಅವೆಲ್ಲವನ್ನು ಕೂಡ ಮಾಡಿಕೊಡಕ್ಕೆ ತಯಾರಾಗಿದ್ದೇನೆ. ಇವತ್ತು ಬಂದಾಗ ಓಂ ಶಕ್ತಿ ದೇವಸ್ಥಾನಕ್ಕೆ ಹಣ ಸಹಾಯ ಬೇಕು ಅಂತ ಕೇಳಿದ್ದಾರೆ. ಓಂ ಶಕ್ತಿ ದೇವಸ್ಥಾನಕ್ಕೆ 2 ಲಕ್ಷ ರೂಪಾಯಿಗಳನ್ನ ನಾನು ಇವತ್ತು ಆ ದೇವಸ್ಥಾನ ಪೂರ್ತಿ ಮಾಡಿ ಇವತ್ತು ಈ ಎಲ್ಲ ಗ್ರಾಮ ಕೊಟ್ಟಿದೆಯಣ್ಣ, ನಮ್ಮ ಗ್ರಾಮಕ್ಕೆ ಐಬಾಸ್ ಕೊಟ್ಟಿಲ್ಲ ಇದು ಅಂತೇಳಿ ವೆಂಕಟೇಶಣ್ಣ ಮತ್ತು ಎಲ್ಲ ಕೂಡ ಹೇಳಿದಾಗ ಇವತ್ತು ಈ ಗ್ರಾಮ 2 ಭಾಗ, ಒಂದು ಕಡೆ ನಮಗೆಲ್ಲರೂ ಬೇಕು, ಆ ಭಾಗದಲ್ಲಿ ನಮ್ಮ ಇತರ ಸ್ನೇಹಿತರು ವಾಸ ಆಗಿದ್ದಾರೆ. ಹಾಗಾಗಿ ಈ ಗ್ರಾಮಕ್ಕೆ ವಿಶೇಷವಾಗಿ ಎಲ್ಲೂ ಕೊಟ್ಟಿಲ್ಲ. ಈ ಸಕ್ರಳ್ಳಿ ಗ್ರಾಮಕ್ಕೆ 2 ಐಮಾಸ್ ಸ್ಟೇಟ್ಗಳನ್ನು ಕೊಡ್ತೀನಿ. ಅಂದ್ರೆ ಆ ರಸ್ತೆಯಿಂದ ಬರಬೇಕಾದಾಗ ಆ ಮೇನ್ ಟ್ರೈನು ಕ್ರಾಸ್ ಆಗ್ತದೆ. ಆ ಕಡೆದು ಬೆಳಕಿರ್ಲಿ, ಈ ಕಡೆ ಬೆಳಕಿರ್ಲಿ ಅಂತ ಹೇಳ್ಕೊಡ್ತೀನಿ. ಈ ವಾರದಲ್ಲೇ ಕೆಲಸ ಪ್ರಾರಂಭ ಮಾಡಿ ಮತ್ತೆ ಆ ಏನು ವಂಶಿ ದೇವಸ್ಥಾನಕ್ಕೆ ನೀವು ಸಿಮೆಂಟ್ ಆದ್ರೂ ತಗೋಬಹುದು, ಇಲ್ಲ ಟೈಲ್ಸ್ ಆದ್ರೂ ತಗೋಬಹುದು, ಇಲ್ಲ ಹಣ ಆದ್ರೂ ತಗೋಬಹುದು. ಈ 3ರಲ್ಲಿ ಯಾವ ಅಂತ ಕೊಡ್ತೇನೆ. ಈ ಗ್ರಾಮ ಒಳ್ಳೇದಾಗ್ಲಿ, ಈ ಗ್ರಾಮದಲ್ಲಿ ಸಿಗ್ತಕ್ಕಂಥ ಈ ದೇವತೆಗಳು ಎಲ್ಲದಕ್ಕೂ ಕೂಡ ಎಲ್ಲರೂ ಆಶೀರ್ವಾದ ಮಾಡಿ ಎಲ್ಲರೂ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳಿ ನನ್ನನ್ನು ಕೂಡ ವಿಶೇಷವಾಗಿ ಇಷ್ಟು ಅದ್ದೂರಿ ಅಗತ್ಯ ಇರಲಿ. ನಿಮ್ಮ ಪ್ರೀತಿನೇ ಸಾಕ್ತಾನೆ. ಇದು ಪ್ರೀತಿ ಸದಾಕಾಲ ನನ್ನ ಮೇಲೆ ಇದೆ. ಕಷ್ಟದಲ್ಲೂ ನಾನು ಕಾಪಾಡಿದ್ದೇನೆ ನೀವು. ಹಾಗಾಗಿ ತಮ್ಮ ಪ್ರೀತಿಗೆ ನಾನು ಸದಾಕಾಲ ಆಭಾರಿಯಾಗಿದ್ದೇನೆ, ಚಿರುಣಿಯಾಗಿದ್ದೇನೆ. ನಾನು ಸದಾಕಾಲ ತಮ್ಮ ಸೇವೆಯನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಏನು ಇವತ್ತು ನಮ್ಮ ಗ್ರಾಮದ ಶ್ರೀ ಮಾರಿಯಮ್ಮ ಕುಂಭಾಭಿಷೇಕ ಮತ್ತು 41 ಕಲಶೋತ್ಸವ ಒಂದು ಪೂಜೆ ಕ್ರಮ ಇಟ್ಕೊಂಡಿದ್ದೀವಿ. ಕಾರಣ ಏನಂದರೆ ಇದಕ್ಕೆ ನಮ್ಮ ಶಾಸಕರ ಹೆಸರು ನಾಣಸಮಣ್ಣ ಆಗ್ಬೋದು. ನಮ್ಮ ದೇವಸ್ಥಾನ ಸುಮಾರು ನಾವು ಒಂದು ದಲಿತ ಕಾಲೋನಿ ಅಂದರೆ ಇಲ್ಲ ಒಂದು ಕಡೆ ಇತ್ತು ದೇವಸ್ಥಾನ ಇದ್ದಾಗ ನಮ್ಮ ಹಿರಿಯರೆಲ್ಲ ಸೇರಿ ಇದು ಕಟ್ಟಿದ್ರು. ಆ ಮಟ್ಟಕ್ಕೆ ಬಿಟ್ಬಿಟ್ಟಿದ್ರು. ಮತ್ತು ನಮ್ಮ ಶಾಸಕರು ಒಂದು 5 ಲಕ್ಷ ಅನುದಾನ ಹಾಕಿ ಒಳ್ಳೆ ದೇವಸ್ಥಾನಕ್ಕೆ ಈ ಥರ ಹಿಂಗೆ ಅಂತ ಹೇಳಿದ ತಕ್ಷಣ ಇಮ್ಮಿಡಿಯೇಟ್ಲಿ 5 ಲಕ್ಷ ಹಾಕ್ಕೊಟ್ರು. ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ. ನಮ್ಮ ಗ್ರಾಮದ ಎಲ್ಲರೂ ಹಿರಿಯರು ಅಂತ ಆಗ್ಬಿಟ್ಟು ನಮ್ಮ ಮಿಲಿಟರಿ ವೆಂಕಟೇಶನ್ ಆಗ್ಬೋದು, ಮತ್ತು ಸಣ್ಣಮ್ಮವ್ರು ಆಗ್ಬೋದು, ನಮ್ಮ ವೆಂಕಟರಮಣ ಆಗ್ಬೋದು, ಲಾಯರ್ ಆಗ್ಬೋದು, ನಮ್ಮ ಮಾಜಿ ಗ್ರಾಮ ಪಂಚಾಯತಿ ನನ್ನ ಆಗ್ಬೋದು, ಮತ್ತು ಪೂಜಾರಿ ವೆಂಕಟೇಶನ್ ಆಗ್ಬೋದು, ಮತ್ತು ನಮ್ಮ ತಂದೆ ಆಗ್ಬೋದು, ಪ್ರತಿಯೊಬ್ಬರು ಸಾಥ್ ಕೊಟ್ಬಿಟ್ಟು ಈ ಕಾರ್ಯಕ್ರಮಕ್ಕೆಲ್ಲ ತುಂಬ ಕಾರ್ಯಕ್ರಮ ಅಚ್ಚುಕಟ್ಟಾಗಾಯಿತು. ಇದೆಲ್ಲ ಆಗ್ಬೇಕಾದ್ರೆ ಕಾರಣ ನಾನು ನಮ್ಮ ನಾಣಸಮನ ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನಂದ್ರೆ ತಮ್ಮಲ್ಲೇ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ನನ್ನ ಗ್ರಾಮದಲ್ಲಿ ತುಂಬ ತೀರಾ ಬಡವರಿದ್ದಾರೆ. ಎಲ್ಲೋ ಒಂದು ಕಡೆ ದೇವಸ್ಥಾನ ಸುಮಾರು 7 ಗ್ರಾಮದ ಸಂಬಂಧಪಟ್ಟಂಥ ಒಂದು ಮಾರಿಯಮ್ಮ ಟೆಂಪಲ್ ಇದೆ. ಅದು ಅರ್ಧಂಬರ್ಧಂ ಕೆಲಸ ನಿಂತಾಗಿದೆ. ಮುಜರಾಯಿ ದೇವಸ್ಥಾನ ಅವ್ರು ನಾನು ಕೈ ಎತ್ತು ಮುಗಿ ಕೇಳ್ಕೊಳ್ತೇನೆ. ಏನೋ ಇದಕ್ಕೆ ಕೊಟ್ಟಷ್ಟು ಅನುದಾನ ಇನ್ನೊಂದು 5 ಲಕ್ಷ 10 ಲಕ್ಷ ಕೊಟ್ಟರು ಆ ದೇವಸ್ಥಾನ ಅವರೊಂದು ಇದರಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಬಿಟ್ಟು ತಮ್ಮಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಆ ದೇವರು ಅವ್ರಿಗೂ ಒಳ್ಳೆ ಮಾಡಲಿ ಅಂತ ಬಿಟ್ಟು ತಮ್ಮಲ್ಲೇ ವಿನಂತಿ ಮಾಡ್ತಾಯಿದ್ದೀನಿ ಸರ್. ದೇವಸ್ಥಾನ ಸುಮಾರು ವರ್ಷಗಳಿಂದ ಉದ್ಭವವಾಗಿರ್ತಕ್ಕಂಥ ಮೂರ್ತಿಯಾಗಿರ್ತದೆ. ಇಲ್ಲಿ ಸುಮಾರು ವರ್ಷಗಳಿಂದ ನಾನಾ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಬರ್ತಾಯಿದ್ರು. ಇತ್ತೀಚೆಗೆ ಈಗ ಈ ಒಂದು ಶಿಥಿಲಗೊಂಡಂತಹ ಈ ದೇವಸ್ಥಾನವನ್ನು ಒಂದು ಸ್ಥಿತಿಗೆ ತರಬೇಕು ಅಂತೇಳಿ ಶತಪ್ರಯತ್ನ ಮಾಡಿ ನಮ್ಮ ಮಾಜಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಕುಪೇಂದ್ರರವರು ಹಾಗೂ ನನ್ನ ಸ್ನೇಹಿತರು, ಪ್ರಾಣ ಸ್ನೇಹಿತರಾದಂತಹ ಇವರು ಮುಂದೆ ನಿಂತು ಕೆಲವೊಂದು ಕಡೆ ಅನುದಾನಗಳನ್ನು ತಂದು ಈ ಒಂದು ದೇವಸ್ಥಾನವನ್ನು ಇಷ್ಟು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ನಿರ್ಮಾಣಕ್ಕಾಗಿ ಸುಮಾರು 41 ಕಲಶಗಳನ್ನು ಪೂಜಿಸಿ ಕುಂಭಾಭಿಷೇಕ ಮಾಡಬೇಕಂತೇಳಿ ತುಂಬ ಎಲ್ಲ ಅತಿಥಿಗಳಿಗೂ ಮತ್ತು ಎಲ್ಲರಿಗೂ ಬಂಧುಗಳಿಗೂ ಎಲ್ಲರಿಗೂ ಹೇಳಿ ಈ ಒಂದು ಹೋಮವನ್ನು, ಗಣೇಶ ಹೋಮ ಮತ್ತು ಮಾರಿಯಮ್ಮ ಹೋಮವನ್ನು ಮಾಡಿ ಅದ್ಭುತವಾಗಿ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನೆಲೆಸಿದ್ದಾರೆ.
ಆ ವಿಚಾರದಲ್ಲಿ ನಮ್ಮ ಕುಪೇಂದ್ರ ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮಗಳನ್ನು ಮಾಡಬೇಕು, ಈ ಗ್ರಾಮದ ಉದ್ಧಾರಕ್ಕಾಗಿ ಇನ್ನೂ ಹೆಚ್ಚಿಗೆ ದುಡಿಬೇಕು, ಹಾಗೂ ಎಲ್ಲರ ಸುಖ ಸಂತೋಷಗಳನ್ನು ಸಹ ಆತನೇ ನೋಡಿ ಮುಂದುವರೆಕೊಂಡು ಈಗ ಗ್ರಾಮದಲ್ಲೂ ಅಷ್ಟೇ ಅವನು ದೊಡ್ಡ ಒಂದು ಮಟ್ಟದಲ್ಲಿ ಬೆಳೆದಿದ್ದಾನೆ, ಎಲ್ಲರ ಒಳ್ಳೆಯದಕ್ಕಾಗಿ ಬಯಸ್ತಾ ಇದ್ದಾನೆ. ಆ ಕಾರಣದಿಂದ ಅವನು 100 ವರ್ಷ ಚೆನ್ನಾಗಿರಲಿ, ಸಂತೋಷವಾಗಿರಲಿ ಅಂತ ಈ ಕಾರ್ಯಕ್ರಮದಲ್ಲಿ ನಾವು ಮಾರಮ್ಮ ದೇವರ ಶಕ್ತಿ ದೇವತೆ ತುಂಬ ನಮ್ಮ ಊರನ್ನ ಎಷ್ಟೇ ನಮಗೆ ಕಷ್ಟಗಳು ಬಂದರೆ ನಮ್ಮ ಮಾರಮ್ಮ ಅನ್ನೋ ದೇವರು ಅಂದರೆ ನಮಗೆಲ್ರಿಗೂ ಆ ಅಮ್ಮನ ಕೈ ಮುಗಿದುಕೊಂಡ್ರೆ ಎಲ್ಲರ ಕಷ್ಟ ಸುಖಗಳಿಗೆ ಅನುಕೂಲ ಆಗ್ತಾ ಇದೆ. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.